ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಸಮಲೈ ಮಾಡ್ತಾಯಿದ್ದೀನಿ. ಇದಂತೂ ಕಮ್ಮಿ ಖರ್ಚಲ್ಲಿ ಮನೆಯಲ್ಲೇ ಮಾಡ್ಕೋಬೋದು, ತುಂಬ ಈಸಿಯಾಗಿ. ಮಾಡೋದು ಹೇಗೆ ಅಂತ ನೋಡೋಣ. ಇದಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ ರಸಮಲೈ. ಬೇಕ್ರಿಗಿಂತನೂ ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾವು ರಸಮಲೈ ಮಾಡೋದಕ್ಕೆ ಪನ್ನೀರ್ ಬೇಕು, ಅದಕ್ಕೆ ಹಾಲು ಕಾಯಿಸ್ಕೊತಾ ಇದ್ದೀನಿ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ. ನಾನು ಒಂದು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ನಾನು ತಗೊಂಡಿರೋ ಹಾಲು ಶುಭಮು. ಇದಕ್ಕೆ ಸ್ವಲ್ಪ ಗಟ್ಟಿ ಇರಬೇಕು ಹಾಲು, ಆ ರೀತಿ ಹಾಲು ತಗೊಳ್ಳಿ. ಹಾಲು ಕಾಯಬೇಕಾದ್ರೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತೀನಿ. ನಿಂಬೆಹಣ್ಣು ಇಲ್ಲ ಅಂತಂದರೆ ನೀವು ವೆನಿಗರ್ ಕೂಡ ಹಾಕೋಬೋದಿಲ್ಲಿ. ನಾನು ಇಲ್ಲಿ ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ನಿಂಬೆಹಣ್ಣು ಹಾಕಿದ್ರೆ ಹಾಲು ಅವಾಗ ಒಡೆಯುತ್ತೆ, ಅದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊತೀನಿ. ಹಾಕಿ ಒಂದು ಅರ್ಧ ನಿಮಿಷಕ್ಕೆ ಹಾಲು ಒಡೆದಿರುತ್ತೆ ನೋಡಿ, ಈ ರೀತಿ ಒಡೆದಿರುತ್ತೆ ಹಾಲು. ಹಾಲು ಹೇಗೆ ಒಡೆದೈತೆ ಅಂತ ನೋಡಿದ್ರೆ ಹಾಲೆಲ್ಲ ಒಂದು ಮೊಸರು ಥರ ಗಟ್ಟಿ ಹಾಗೆ ಇರುತ್ತೆ, ಮತ್ತು ನೀರು ಬಿಟ್ಕೊಂಡಿರುತ್ತೆ. ಆ ರೀತಿ ಇದ್ದರೆ ಹಾಲು ಒಡೆದಿರುತ್ತೆ ನೋಡಿ, ಈ ರೀತಿ ಆಗೈತೆ. ಈ ರೀತಿ ಇರಬೇಕು, ಒಡೆದ್ರೆ ಹಾಲು ಈ ರೀತಿ ಇರುತ್ತೆ. ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ, ಕಾಟನ್ ಬಟ್ಟೆ. ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ನೀವು ಒಂದ್ಸಲ ಈ ರೀತಿ ಮಾಡಿ ನೋಡಿ. ನೋಡಿ ಇಷ್ಟು ಆಗೈತೆ ಪನ್ನೀರು. ಇದಕ್ಕೆ ನೀರು ಹಾಕ್ಕೊತೀನಿ, ಸ್ವಲ್ಪ ತಣ್ಣೀರು ಇದ್ರ ಮೇಲೆ. ಆ ನಿಂಬೆಹಣ್ಣು ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಮತ್ತು ಪನ್ನೀರು ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿದಾದ್ಮೇಲೆ ಒಂದು 2 ನಿಮಿಷ ಹೀಗೆ ಬಿಟ್ಟರೆ ಸ್ವಲ್ಪ ತಣ್ಣಗಾಗಿರುತ್ತೆ. ಆವಾಗ ಇದನ್ನು ಸ್ವಲ್ಪ ಹಿಂಡೋದಕ್ಕೆ ಬಿಸಿ ಅಂತ ಏನು ಅನಿಸಲ್ಲ ನೋಡಿ, ಈ ರೀತಿ ಹಿಂಡ್ಕೊತಾ ಇದ್ದೀನಿ. ಸ್ವಲ್ಪ ಕೂಡ ನೀರಿರಬಾರ್ದು, ನೀರೆಲ್ಲ ಡ್ರೈ ಆಗಿರಬೇಕು. ಸ್ವಲ್ಪ ನೀರು ಬಟ್ಟೆ ಕೂಡ ಇದ್ದು ಹೀರ್ಕೊಳ್ಳುತ್ತೆ ನೀರನ್ನ, ಅದಕ್ಕೆ ಕಾಟನ್ ಬಟ್ಟೆ ತಗೊಂಡಿದ್ದೀನಿ ನಾನಿಲ್ಲಿ. ನೋಡಿ ಇಷ್ಟು ಆಗೈತೆ ಪನ್ನೀರು. ನಿಮ್ಗಿನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಅರ್ಧ ಲೀಟ್ರ್ ಹಾಲು ಹಾಕ್ಬಿಟ್ಟು ನೀವು ಇದೇ ರೀತಿ ಮಾಡ್ಕೋಬೋದು. ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಹಸ್ತದ ಸಹಾಯದಿಂದ ಕ್ಲೀನಾಗಿ ನಾದ್ಕೋಬೇಕು. ಇದನ್ನು ಕ್ಲೀನಾಗಿ ನಾದಿಲ್ಲ ಅಂತಂದರೆ ಇದು ಉಂಡೆ ಮಾಡೋದಕ್ಕೆ ಬರಲ್ಲ ಕ್ಲೀನಾಗೆ. ನೀವು ಪನ್ನೀರ್ ಅಷ್ಟೇ ಇದೇ ಥರ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೋದು. ನಾನೆಲ್ಲ ಕ್ಲೀನಾಗಿ ನಾದ್ಕೊಂಡಿದ್ದೀನಿ. ನಾನು ಒಂದು 5ರಿಂದ 6 ನಿಮಿಷ ಕ್ಲೀನಾಗಿ ಎಲ್ಲ ನಾದಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಎಲ್ಲ ಕ್ಲೀನಾಗಿ ನಾದ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ನೈಸಾಗಿ ನೋಡಿ. ಇವಾಗ ಇದನ್ನು ಉದ್ದ ಮಾಡ್ಕೊತಾ ಇದ್ದೀನಿ, ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಅಂತ. ಇದನ್ನೆಲ್ಲ ನಾನು ಉಂಡೆ ಮಾಡಿ ಇಟ್ಕೊತೀನಿ. ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ಉಂಡೆ ಮಾಡ್ಕೊತೀನಿ ನೋಡಿ. ಇಷ್ಟು ತಗೊಂಡಿದ್ದೀನಿ, ಎಲ್ಲ ಒಂದೇ ಸೈಜಲ್ಲಿ ಉಂಡೆ ಮಾಡ್ಕೊತಾ ಇದ್ದೀನಿ ನಾನು. ಇಷ್ಟು ಆಗೈತೆ, ಒಂದು 9 ಉಂಡೆ ಏನು ಆಗೈತೆ. ರಸಮಲೈಗೆ ಸ್ವಲ್ಪ ಇಷ್ಟು ದಪ್ಪ ಉಂಡೆ ಇರಬೇಕು ನೋಡಿ. ಈ ಥರ ಉಂಡೆನ ನಾನು ಕೈಗೆ ಇಟ್ಕೊಂಡು ಇನ್ನೊಂದು ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ. ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು, ಇಷ್ಟು ಅಗಲ ಆದರೆ ಸಾಕು. ನಾನು ಎಲ್ಲನೂ ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಾಡೋದಕ್ಕೇನು ಜಾಸ್ತಿ ಖರ್ಚಾಗಲ್ಲ, ಒಂದು 60 ರೂಪಾಯಿ ಆಗುತ್ತೆ ಒಂದು ಲೀಟ್ರ್ ಹಾಲಿಗೆ. ಸ್ವಲ್ಪ ಸಕ್ಕರೆ ಅಷ್ಟೇ. ಇಷ್ಟು 2 ಐಟಮ್ಸಲ್ಲಿ ನಾವು ಈ ಥರ ಮಾಡ್ಕೋಬೋದು. 1 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅದೇ ಕಪ್ಪಲ್ಲಿ 3 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಗಲವಾಗಿರೋಂಥ ಪಾತ್ರೆ ತಗೋಬೇಕು ಇದಕ್ಕೆ ರಸಮಲೈ ಬೇಯಿಸ್ಕೊಳ್ಳೋದಕ್ಕೆ. ಇದು ಪಾಕ ಬರೋದೇನು ಬೇಡ, ಸ್ವಲ್ಪ ಸಕ್ಕರೆ ಕರಗೋದು ಸಾಕು. ಒಂದು 3 ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಆ ಸಕ್ಕರೆ ನೀರಿಗೆ ನೋಡಿ. ಸಕ್ಕರೆ ಎಲ್ಲ ಕರಗೈತೆ. ಆ ರಸಮಲೈ ಎಲ್ಲ ಎತ್ತು ಹಾಕ್ಕೊತಾ ಇದ್ದೀನಿ. ಒಂದೊಂದೇ ಕ್ಲೀನಾಗಿ ಹಾಕಬೇಕು. ಇದಂತೂ ಬಿಡಿಯಾಗಿ ಹಾಕಬೇಕು. ನಾವು ಹಾಕಿದ ತಕ್ಷಣ ಇದು ಸ್ವಲ್ಪ ದಪ್ಪ ಆಗಿರುತ್ತೆ ನೋಡಿ, ಈ ರೀತಿ ದಪ್ಪ ಆಗುತ್ತೆ, ಸ್ವಲ್ಪ ಉಬ್ಬಿ ಬರುತ್ತೆ.
ನೋಡಿ ಈ ರೀತಿ ಆಗೈತೆ. ಇದನ್ನು ಮುಚ್ಚಿ 10 ನಿಮಿಷ ಬೇಯಿಸ್ಕೋಬೇಕು ಕ್ಲೀನಾಗಿ ಸಕ್ಕರೆ ನೀರಲ್ಲೇ. ಇವಾಗ ಇನ್ನೊಂದು 5 ನಿಮಿಷ ತೆಗೆದು ನೋಡಿ, ಮತ್ತೆ ಅದನ್ನು ಉಲ್ಟಾ ಮಾಡಿ ಇನ್ನೊಂದು 5 ನಿಮಿಷ ಇನ್ನೊಂದು ಕಡೆ ಬೇಯಿಸ್ಕೋಬೇಕು. ಇನ್ನೊಂದು 5 ನಿಮಿಷ ಉಲ್ಟಾ ಮಾಡಿ ಬೇಯಿಸ್ಕೊಂಡಿದ್ದಾಗೈತೆ. ನೋಡಿ ಈ ಥರ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಇವಾಗ ಸ್ವಲ್ಪ ಸಿರಪ್ ಮಾಡ್ಕೋಬೇಕು ರಸಮಲೈಗೆ. ಅದಕ್ಕೆ ಒಂದು ಹಾಲು ಕಾಯಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಲೀಟ್ರ್ ಹಾಲು. ಹಾಲಿಲ್ಲಿ ಗಟ್ಟಿ ಹಾಲೆ ಹಾಕ್ಕೊಂಡು ಕಾಯಿಸ್ಕೋಬೇಕು. ಇದಕ್ಕೂ ಅಷ್ಟೇ ನೀರು ಹಾಕಬಾರ್ದು. ಸ್ವಲ್ಪ ಕೇಸರಿ ಕಲರ್ ಹಾಕ್ತಾಯಿದ್ದೀನಿ. ನಿಮಗೆ ಕೇಸರಿ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡಿ. ಕೇಸರಿ ದಳ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಒಂದು 4ರಿಂದ 5 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಲೀಟ್ರ್ ಹಾಲಿಗೆ. ಈ ಥರ ಹಾಲು ಉಕ್ಕಬೇಕಾದ್ರೆ ಲೋ ಫ್ಲೇಮ್ ಮಾಡಬೇಕು. ಲೋ ಫ್ಲೇಮ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಬೇಕು ಇದನ್ನ ಹಾಲನ್ನ. ಒಂದು 5 ನಿಮಿಷ ಬೇಯಿಸಿದಾಗೈತೆ ಹಾಲು. ಸ್ವಲ್ಪ ಹಾಲು ಕೂಡ ಗಟ್ಟಿಯಾಗೈತೆ. ರಸಮಲೈಯು ತಣ್ಣಗಾಗೈತೆ. ತಣ್ಣಗಾದ್ಮೇಲೆ ಹಾಲು ಬಿಸಿ ಇರಬೇಕಾದ್ರೆ ರಸಮಲೈನ ಹಾಕಬೇಕು. ರಸಮಲೈ ಫುಲ್ ತಣ್ಣಗಾಗಿರಬೇಕು. ಸಕ್ಕರೆ ನೀರಿಂದ ಅದು ಫುಲ್ಲು ತಣ್ಣಗಾಗಿರಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ರೀತಿ ಪ್ರೆಸ್ ಮಾಡಿ ಹಾಕ್ಕೊತೀನಿ. ರಸಮಲೈಗೆ ಆ ಥರ ಪ್ರೆಸ್ ಮಾಡಿ ಹಾಲು ಗಟ್ಟಿ ಅಂತಂದರೆ ಹಾಲು ಸ್ವಲ್ಪ ಗಟ್ಟಿ ಇರಬೇಕು. ಆದರೆ ಸ್ವಲ್ಪ ಸಕ್ಕರೆ ನೀರಿರುತ್ತೆ, ಹಾಲು ತೆಳು ಹಾಕ್ಬಿಡುತ್ತೆ. ಅದಕ್ಕೆ ಎಲ್ಲ ರೀತಿ ಮಾಡಿ ಈ ಥರ ಅದನ್ನು ಸ್ವಲ್ಪ ಉಬ್ಬಿ ಬರುತ್ತೆ. ಈ ಥರ ಆಗೈತೆ. ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಒಂದು 2 ಅವರ್ ಫ್ರಿಡ್ಜಲ್ಲಿ ಇಡಬೇಕು. ಒಂದು 2 ಅವರ್ ಆಗೈತೆ. ಇವಾಗ ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಾನು ರಸಮಲೈ ಎಲ್ಲ. ನೋಡಿ ಇಷ್ಟು ಚೆನ್ನಾಗಾಗೈತೆ. ನಾನು ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೆ. ನಿಮಗೆ ಬಾದಾಮ್ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಾದಾಮ್ ಪೌಡ್ರ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಕಲರ್. ಅದಕ್ಕೆ ನಾನಿಲ್ಲಿ ಬಾದಾಮನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಪೀಸ್ ಮಾಡಿ. ನಿಮಗೆ ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ಪಿಸ್ತಾ 3 ಇದ್ರೂ ಕೂಡ ಹಾಕೋಬೋದು, ಇಲ್ಲ ಬಾದಾಮಿ ಗೋಡಂಬಿ ಯಾವ್ದಾರ ಒಂದು ಕೂಡ ಹಾಕೋಬೋದು. ನೋಡಿ ಈ ರೀತಿ ಆಗೈತೆ.